ಆಶ್ರಮಕ್ಕೆ ಬರೋ ಸ್ವಲ್ಪ ಲೇಟ್ ಆಗಿತ್ತು. ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದು ಮುಖ ಪಳಪಳ ಅಂತ ಹೊಳಿತಿತ್ತು. ನಮ್ ಫ್ಯಾಮಿಲಿ ತುಂಬಾ ದೊಡ್ಡದು. ಒಳಗಡೆ ಬರ್ತಿದ್ದಂಗೆ ಎಲ್ರು ಹಾಯ್ ಮಾಡಿದ್ರು. ಎಷ್ಟೇ ಟೆನ್ಷನ್ ಇದ್ರು ಒಳಗಡೆ ಬಂದು ಇವ್ರ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಹಾಗೆ ಒಬ್ಬೊಬ್ರನ್ನೇ ಮಾತಾಡ್ಸ್ಕೊಂಬರೋಣ ಅಂತ ಬಂದೆ. ನಾನೇನಾಗಬೇಕು? ನನ್ನ ಹೆಸರು ಹೇಳು. ನಂದಿತಾ, ರಂಜಿತ್, ಬೇಡ ಬಿಡು, ನೀ ಮಗ ಅಂತಾನೆ ಕರಿ ಆಯ್ತಾ? ಸರಿ, ಓಕೆ ಮಗ. ಊಟದ ಟೈಮ್ ಆಯ್ತು. ಎಲ್ರು ಲೈನಲ್ಲಿ ಬಂದು ಊಟ ಇಸ್ಕೊಂಡು ಹೋಗ್ತಿದ್ರು. ಯಾರ್ಯಾರಿಗೆ ಎದ್ದೇಳೋದಕ್ಕಾಗಲ್ಲ ಅವ್ರಿಗೆ ನಾನೇ ಹಾಕ್ಸ್ಕೊಂಡು ಹೋಗಿ ಕೊಡ್ತಿದ್ದೆ. ನಿಮ್ಮ ಒಂದು ಹುಟ್ಟುಹಬ್ಬ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಎಲ್ಲ ಹೊಟ್ಟೆ ತುಂಬಿದವ್ರನ್ನೇ ಕರೆಸಿ ಊಟ ಹಾಕ್ಸಿ ನಿಮ್ಮ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಬದಲು ಇಲ್ಲಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋ ಮುಖಾಂತರ ತುಂಬಾ ಅರ್ಥಪೂರ್ಣವಾಗಿ ನಿಮ್ಮ ಒಂದು ಸೆಲೆಬ್ರೇಷನ್ ಮಾಡ್ಕೋಬಹುದು. ಹಸಿದವ್ರಿಗೆ ಊಟ ಕೊಟ್ರೆ ಅದು ನಿಜವಾಗ್ಲೂ ದೇವ್ರಿಗೆ ತಲುಪುತ್ತೆ. ಇಲ್ಲಿರೋರಿಗೆ ಊಟ ಕೊಟ್ರೆ ಅವ್ರ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ. ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಕಮಲಿ ಅಜ್ಜಿ ಕೈಯಲ್ಲಿ ಊಟ ಮಾಡೋ ಖುಷಿನೇ ಬೇರೆ. ನಮ್ಮ ಆಶ್ರಮ ಶೀಟ್ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ತುಂಬಾ ಬಿಸಿ ಆಗುತ್ತೆ. ಅದರಿಂದ ಮಧ್ಯಾಹ್ನ ಊಟ ಆದ್ಮೇಲೆ ಡೈಲಿ ಹೊರಗಡೆ ಕೂರಿಸ್ತೀವಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಆಶ್ರಮದ ವಿಡಿಯೋ ನೋಡ್ಬೇಕು ಅನ್ಸಿದ್ರೆ ಇವಾಗ್ಲೇ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಿಡಿಯೋ ಸಿಗದೆ ಇರ್ಬೋದು.